ಬಿಗ್ ಬಾಸ್ ಶುರುವಾಗಿ ಬಹು ದಿನಗಳೇ ನಡೀತಾ ಬಂತು. ಆದರೆ ಬಿಗ್ ಬಾಸ್‌ನಲ್ಲಿ ಒಂದು ದೊಡ್ಡ ಕಥೆನೇ ನಡೆದೋಗಿದೆ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಬಿಗ್ ಬಾಸನ್ನು ಕ್ಲೋಸ್ ಮಾಡಬೇಕು ಅಂತ ಹೇಳಿ ಬೀಗ ಜಡಿದು ಎಲ್ರನ್ನೂ ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ದು ನಿಮಗೆ ಗೊತ್ತಿದೆ. ಈಗಲ್ಟನ್ ರೆಸಾರ್ಟಿಗೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ಶಿಫ್ಟ್ ಮಾಡಿದ್ರು. ಅಲ್ಲಿ ಕೆಲವರು ಹುಡುಗರುಗಳು ಮಾತಾಡ್ತಾ ಹೊರಗಡೆ ಬಂದು ನಿಂತು ಸ್ಮೋಕಿಂಗ್ ಮಾಡ್ತಾ ಇದ್ದಂಥ ವಿಡಿಯೋಸ್ಗಳು ವೈರಲ್ ಆಗಿತ್ತು. ಆದರೆ ವಿಷಯ ಬೇರೆ ಇದೆ. ಬಿಗ್ ಬಾಸ್‌ನಿಂದ ರೆಸಾರ್ಟ್‌ಗೆ ಶಿಫ್ಟ್ ಮಾಡಿದಾಗ ಬಿಗ್ ಬಾಸ್‌ನ ಮಹಿಳಾ ಸ್ಪರ್ಧಿಗಳು ಕಿತ್ತಾಡ್ಕೊಂಡು ಬಿಟ್ಟಿದ್ದಾರೆ ರೆಸಾರ್ಟ್‌ನಲ್ಲೇ. ಕೊನೆಗೆ ಎಲ್ಲರೂ ಸೇರಿ ಜಗಳ ಬಿಡಿಸಿದ್ದಾರೆ. ಅವರಿಬ್ರು ಯಾರು? ಅದಲ್ಲದೇನೆ ಬಿಗ್ ಬಾಸ್ ಮನೆಯಲ್ಲಿ ಒಳಗೆ ಶುರುವಾದ ಜಗಳ ಅದಲ್ವಂತೆ. ಹೊರಗಡೆನೆ ಅವರಿಬ್ಬರ ನಡುವೆ ಕಿರಿಕಿತ್ತಂತೆ. ಆದರೆ ಯಾರಿಗೂ ಗೊತ್ತಾಗದಂತೆ ಒಬ್ರಿಗೊಬ್ರು ಪರಿಚಯವೇ ಇಲ್ಲದಂತೆ ನಾಟಕ ಮಾಡಿಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರೆಸಾರ್ಟ್‌ನಲ್ಲಿ ಜಗಳ ಮಾಡ್ಕೊಂಡಂತ ಆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಕಿರಿಕನ್ನ ಇಟ್ಕೊಂಡಿದ್ದಂಥ ಆ ಸ್ಪರ್ಧಿಗಳು ಯಾರು? ಅದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಅಂದ್ರೇ ಹಾಗೆ. ಕೆಲವರು ಹೊರಗಡೆನೇ ಪರಿಚಯ ಇದ್ರೂ ನಮಗೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ಒಳಗಡೆ ಇರ್ತಾರೆ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಪರಿಚಯ ಇತ್ತು ಅನ್ನೋದು ಗೊತ್ತಾಗತ್ತೆ. ಇನ್ನು ಕೆಲವರು ಹೊರಗಡೆ ಲವ್ವರ್ಸ್ ಆಗಿದ್ರು ಒಳಗಡೆ ನಮಗೆ ಸಂಬಂಧವೇ ಇಲ್ಲ ಅನ್ನೋ ಥರ ಇದ್ದು ಕೊನೆಗೆ ಅವರಿಬ್ರು ಲವ್ವರ್ಸ್ ಆಗಿದ್ರು, ಬ್ರೇಕಪ್ ಆಗಿದೆಯಂತೆ ಅನ್ನೋದು ಬಿಗ್ ಬಾಸ್ ಮನೆಯೊಳಗೆ ಹೋದ್ಮೇಲೆ ಗೊತ್ತಾಗಿದೆ. ಇನ್ನು ಕೆಲವರು ಹೊರಗಡೆ ಮದುವೆ ಆಗಿ ಡಿವೋರ್ಸ್ ಆಗಿದ್ರು, ನಮಗೆ ಮದುವೆನೇ ಆಗಿಲ್ಲ, ನಾವು ಸಿಂಗಲ್ಲು ಅಂತ ಬಿಗ್ ಬಾಸ್ ಮನೆಯೊಳಗೆ ಹೋದವರು ಕೂಡ ಇದ್ದಾರೆ. ಆ ಥರ ಈ ಸೀಸನ್ನಲ್ಲಿ ಅನೇಕ ಮಂದಿ ಇದ್ದಾರೆ. ಮದುವೆ ಆಗಿ ಡಿವೋರ್ಸ್ ಆಗಿದ್ರು ಮದುವೆನೇ ಆಗಿಲ್ಲ, ಸಿಂಗಲ್ ಅಂತ ಹೇಳ್ಕೊಂಡವರು ಇದ್ದಾರೆ. ಲವ್ ರಿಲೇಷನ್ಶಿಪ್ನಲ್ಲಿ ಇದ್ರೂ ಕೂಡ ಬ್ರೇಕಪ್ ಆಗಿದೆ ಅಂತ ಹೇಳ್ಕೊಂಡವರು ಇದ್ದಾರೆ. ಡಿವೋರ್ಸ್ ಆಗಿದ್ರು ಕೂಡ ಆ ಕಾರಣಕ್ಕೆ ಈ ಕಾರಣಕ್ಕೆ ಡಿವೋರ್ಸ್ ಆಯಿತು, ನಂದೇನೂ ತಪ್ಪಿಲ್ಲ ಅಂತ ಹೇಳಿದವರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ಇಬ್ಬರು ಮಹಿಳಾ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಪರಿಚಿತರಾಗಿದ್ರು. ಇಬ್ರು ಒನ್ ಡೇ ಸೀರಿಯಲಲ್ಲಿ ಕೆಲಸನೂ ಕೂಡ ಮಾಡಿದ್ರಂತೆ. ಆದರೆ ಆ ಸೀರಿಯಲ್ ಮಾಡುವ ದಿನದಿಂದಲೂ ಕೂಡ ಅವರಿಬ್ಬರ ನಡುವೆ ಕಿರಿಕಿತ್ತಂತೆ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾನೆ ಇರಲಿಲ್ಲಂತೆ. ಅವ್ರು ಹೇಳೋದು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರಿಗಾಗಲ್ಲ. ಇವರಿಬ್ಬರು ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದಾರೆ. ಆದರೆ ಈವನ್ ಬಿಗ್ ಬಾಸ್ಸಿಗೂ ಕೂಡ ಗೊತ್ತಿಲ್ಲ ಇವರಿಬ್ಬರು ಮೊದಲಿಂದಲೂ ಕೂಡ ಚಿರಪರಿಚಿತರು, ಇವರಿಬ್ಬರಿಗೆ ಮೊದಲಿಂದಲೂ ಕೂಡ ಆಗಬರಲ್ಲ, ಇವರಿಬ್ಬರ ನಡುವೆ ಏನೂ ಸರಿ ಇಲ್ಲ ಅನ್ನೋದು ಗೊತ್ತೇ ಇಲ್ಲ. ಆದರೆ ಈ ವಿಚಾರ ಗೊತ್ತಾಗಿದ್ದು ಜಗಜಾಹೀರಾಗಿದ್ದು ಯಾವಾಗ ಅಂತ ಹೇಳಿದರೆ ಮೊನ್ನೆ ತಾನೇ ದೊಡ್ಡ ಸುದ್ದಿ ಆಗೋಯ್ತು. ಎಲ್ರಿಗೂ ಗೊತ್ತಿರೋ ಹಾಗೇನೆ ಬಿಗ್ ಬಾಸನ್ನು ಕ್ಲೋಸ್ ಮಾಡಬೇಕು ಅಂತ ಅಧಿಕಾರಿಗಳು ಎಲ್ಲರೂ ಹೋಗಿ ಬಿಗ್ ಬಾಸ್ನಲ್ಲಿದ್ದಂಥ ಸ್ಪರ್ಧಿಗಳನ್ನೆಲ್ಲ ಹೊರಗಡೆ ಕಳಿಸಿದ್ರು. ಗೇಟಿಗೆ ದೊಡ್ಡದೊಂದು ಬೀಗ ಕೂಡ ಜಡಿದ್ರು. ಇದಕ್ಕಿದ್ದ ಹಾಗೆಯೇ ಬಿಗ್ ಬಾಸನ್ನು ವೈಂಡ್ ಅಪ್ ಮಾಡಿ ಅಂತ ಹೇಳಿ ಬಿಗ್ ಬಾಸಿಗೆ ಬೀಗ ಹಾಕಿ ಇರೋಬ್ಬರ ಸ್ಪರ್ಧಿಗಳನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ರು. ಆಗ ಬಿಗ್ ಬಾಸಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆ ತಕ್ಷಣಕ್ಕೆ ಒಳಗಿದ್ದಂಥ ಎಲ್ಲ ಸ್ಪರ್ಧಿಗಳನ್ನು ರೆಸಾರ್ಟ್ ಒಂದಕ್ಕೆ ಶಿಫ್ಟ್ ಮಾಡ್ತಾರೆ. ಈಗಲ್ಟನ್ ರೆಸಾರ್ಟಿಗೆ ಎಲ್ಲ ಸ್ಪರ್ಧಿಗಳನ್ನು ರಾತ್ರೋರಾತ್ರಿ ಶಿಫ್ಟ್ ಮಾಡ್ತಾರೆ. ಮಧ್ಯರಾತ್ರಿಯಲ್ಲಿ ಆ ಸ್ಪರ್ಧಿಗಳನ್ನೆಲ್ಲ ಕಳಿಸ್ತಾರೆ. ಆದರೆ ರೆಸಾರ್ಟ್ ಒಳಗಡೆ ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ್ಯಾರು ಇದ್ದಾರೆ ಅನ್ನೋದು ಅನೇಕರಿಗೆ ಗೊತ್ತಾಗ್ತಾ ಇರಲಿಲ್ಲ. ಕೆಲವರಿಗೆ ಮಾತ್ರ ಒಳಗಡೆ ಸ್ಪರ್ಧಿಗಳು ಇದ್ದಾರೆ ಅನ್ನೋದು ಗೊತ್ತಾಗಿತ್ತು. ಈ ಸಂದರ್ಭದಲ್ಲೇ ಮಹಿಳಾ ಸ್ಪರ್ಧಿಗಳು ಇಬ್ಬರೂ ಕೂಡ ರೆಸಾರ್ಟ್ನಲ್ಲೇ ಕಿತ್ತಾಡ್ಕೊಂಡಿದ್ದಾರಂತೆ, ಜಗಳ ಮಾಡ್ಕೊಂಡಿದ್ದಾರಂತೆ. ಹೌದು, ಅದು ಬೇರೆ ಇನ್ಯಾರೂ ಅಲ್ಲ, ರಾಶಿಕಾ ಮತ್ತು ಅಶ್ವಿನಿ ಗೌಡ. ತುಂಬ ಜನಕ್ಕೆ ಗೊತ್ತಿಲ್ಲದ ವಿಚಾರ ಏನು ಅಂತ ಅಂದರೆ, ರಾಶಿಕಾ ಮತ್ತು ಅಶ್ವಿನಿ ಗೌಡ ಇಬ್ಬರೂ ಕೂಡ ಮೊದಲಿನಿಂದಲೂ ಚಿರಪರಿಚಿತರು. ಇಬ್ಬರೂ ಒಂದೇ ಸೀರಿಯಲ್ನಲ್ಲಿ ಒಟ್ಟಿಗೆ ಅಭಿನಯಿಸಿದ್ದು. ಅನೇಕ ವರ್ಷಗಳ ಕಾಲ ಆ ಸೀರಿಯಲ್ನಲ್ಲಿ ಅತ್ತೆ ಸೊಸೆ ಪಾತ್ರವನ್ನು ಮಾಡ್ಕೊಂಡಿದ್ರು ಅನ್ನುವಂಥ ಸುದ್ದಿ ಇವಾಗ ಗೊತ್ತಾಗ್ತಾ ಇದೆ. ಹೌದು, ಉದಯ ಟಿವಿಯಲ್ಲಿ ಕಾವೇರಿ ಅನ್ನುವಂಥ ಒಂದು ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಈ ಕಾವೇರಿ ಅನ್ನುವಂಥ ಸೀರಿಯಲ್ನಲ್ಲಿ ಅಶ್ವಿನಿ ಗೌಡ ಮತ್ತು ರಾಶಿಕಾ ಇಬ್ಬರೂ ಕೂಡ ಅಭಿನಯಿಸ್ತಾ ಇದ್ರು. ಅತ್ತೆ ಮತ್ತು ಸೊಸೆಯ ಪಾತ್ರವನ್ನು ರಾಶಿಕಾ ಮತ್ತು ಅಶ್ವಿನಿ ಗೌಡ ಇಬ್ಬರೂ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಬಟ್ ಆ ಸೀರಿಯಲ್ ಸೆಟ್ನಲ್ಲಿ ಇಬ್ಬರು ನಡುವೆ ಒಂದು ಕಿರಿಕಾಗಿತ್ತಂತೆ. ಅವಳು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು, ನಾನು ಹೇಳ್ದಂಗೆ ಅವಳು ಯಾಕೆ ಕೇಳಬೇಕು, ಅವಳಿಗಿಂತ ಸೀನಿಯರ್ ನಾನು, ಅಯ್ಯೋ ಸೀನಿಯರ್ ಆದರೆ ಅದಕ್ಕೆ ನಾನೇನು ಮಾಡಬೇಕು, ನಾನು ಕೂಡ ಕಲಾವಿದನೇ, ಸೀನಿಯರು ಜೂನಿಯರು ಇಲ್ಲೆಲ್ಲ ನಡೆಯಲ್ಲ ಅನ್ನೋದು ಸೀರಿಯಲ್ ಸೆಟ್ನಲ್ಲಿ ಕಿರಿಕಾಗಿತ್ತಂತೆ. ಒಂದೇ ಸೀರಿಯಲಲ್ಲಿ ಬಹು ವರ್ಷಗಳ ಕಾಲ ಅತ್ತೆ ಸೊಸೆ ಪಾತ್ರ ಮಾಡಿದ್ರು ಕೂಡ ಒಬ್ರು ಮುಖ ಒಬ್ರು ನೋಡ್ಕೊಳ್ತಾ ಇರಲಿಲ್ವಂತೆ, ಒಬ್ರಿಗೊಬ್ರು ಮಾತಾಡಿಸ್ತಾನೂ ಇರಲಿಲ್ವಂತೆ. ಇಬ್ಬರಿಗೂ ಈಗೋ ಪ್ರಾಬ್ಲಮ್ಮು, ಆಟಿಟ್ಯೂಡ್ ಪ್ರಾಬ್ಲಮ್ ಕೂಡ ಇತ್ತಂತೆ. ಸೊ ಆ ಕಾರಣಕ್ಕಾಗಿ ಒಬ್ರಿಗೊಬ್ರು ಮಾತಾಡ್ತಾ ಇರಲಿಲ್ವಂತೆ. ಸೊ ಹಾಗಾಗಿ ಈ ಬಿಗ್ ಬಾಸ್ನಲ್ಲೂ ಕೂಡ ಇವರು ಅದೇ ರೀತಿಯಾಗಿ ಮುಂದುವರೆದಿದ್ದಾರೆ. ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಆದರೂ ಕೂಡ ಒಬ್ರಿಗೊಬ್ರು ನಮಗೆ ಪರಿಚಯ ಇದ್ದಾರೆ, ನಂಗೆ ಅವ್ರು ಗೊತ್ತು, ಇವ್ರಿಗೆ ನನಗೆ ಗೊತ್ತು, ನಾವಿಬ್ರು ಒಂದೇ ಸೀರಿಯಲಲ್ಲಿ ಅಭಿನಯಿಸಿದ್ದೀವಿ, ಮೊದಲಿಂದಲೂ ಕೂಡ ಚಿರಪರಿಚಿತ, ಇದ್ಯಾವುದೂ ಒಂದು ಕ್ಷಣಕ್ಕೂ ಕೂಡ ಇವರಿಬ್ರೂ ಹೇಳ್ಕೊಂಡಿಲ್ಲ. ಅಶ್ವಿನಿ ಗೌಡ ಕೂಡ ರಾಶಿಕಾ ಬಗ್ಗೆ ಹೇಳ್ಕೊಂಡಿಲ್ಲ, ರಾಶಿಕಾ ಕೂಡ ಅಶ್ವಿನಿ ಗೌಡ ಬಗ್ಗೆ
ಬಗ್ಗೆ ಹೇಳ್ಕೊಂಡಿಲ್ಲ. ಇಬ್ರು ಚಿರಪರಿಚಿತ ಅನ್ನೋದು ಯಾರಿಗೂ ಗೊತ್ತಿಲ್ಲದಂತೆ ಇದ್ರು. ಆದರೆ ರೆಸಾರ್ಟ್ನಲ್ಲಿ ಒಂದೇ ರೂಮ್ನಲ್ಲಿ ತೀರಾ ಹತ್ತಿರದಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಬಂದಾಗ ಯಾವುದೋ ಒಂದು ವಿಚಾರಕ್ಕೆ ಇಬ್ಬರ ನಡುವೆಯೂ ಕಿರಿಕ್ ಶುರುವಾಗಿದೆ. ಆಗ ಇದೆಲ್ಲವೂ ಸತ್ಯವು ಹೊರಗಡೆ ಬಂದಿದೆ. ನೀನೇನು ಅಂತ ನನಗೆ ಗೊತ್ತಿದೆ, ನಾನೇನು ಅಂತ ನಿನಗೆ ಗೊತ್ತಿದೆ, ನಿನ್ನ ಬಗ್ಗೆ ಗೊತ್ತಿದೆ, ನಿನ್ನ ಹತ್ರ ನಾನು ಮಾತಾಡಲ್ಲ, ಹಾಗೆ ಹೀಗೆ ಅಂತ ಜಗಳ ಕಿರಿಕು ಶುರುವಾಗಿದೆ. ಆಗ ರೆಸಾರ್ಟ್ನಲ್ಲಿ ಇದ್ದಂಥ ಸಿಬ್ಬಂದಿ ಮತ್ತು ಬಿಗ್ ಬಾಸ್ನ ಸಿಬ್ಬಂದಿ ಎಲ್ಲರೂ ಸೇರಿ ಈ ಜಗಳವನ್ನು ಬಿಡಿಸಿ ಇಬ್ಬರನ್ನು ಸಮಾಧಾನ ಮಾಡಿ ದೂರ ದೂರ ಕೂರಿಸಿದ್ದಾರೆ. ಅದಾದ ಮೇಲೆ ಬಿಗ್ ಬಾಸ್ ಮನೆಗೆ ಬರಬೇಕಾದಂಥ ಪರಿಸ್ಥಿತಿ ಬಂತು. ರೆಸಾರ್ಟ್ನಿಂದ ರಾತ್ರೋರಾತ್ರಿ ಇವರಿಬ್ಬರನ್ನ ಕರ್ಕೊಂಡು ವಾಪಸ್ ಬಿಗ್ ಬಾಸ್ ಮನೆಗೆ ಬರಲಾಯಿತು ಎಲ್ಲ ಸ್ಪರ್ಧಿಗಳಂತೆ. ಆದರೆ ಇದು ಯಾವಾಗ ವಿಷಯ ಜೋರಾಯಿತು ಅಂತಂದರೆ ನಿನ್ನೆ ಅಶ್ವಿನಿ ಗೌಡ ಕಳಪೆ ಪಟ್ಟವನ್ನು ರಾಶಿಕಾಗೂ ಕೂಡ ಕೊಟ್ಟರು. ಆ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಮೊದಲಿನಿಂದಲೂ ಕೂಡ ಸರಿ ಇಲ್ಲ, ಮೊದಲಿನಿಂದಲೂ ಕೂಡ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗಿದೆ. 2020ರಿಂದಲೂ ಕೂಡ ಇವರಿಬ್ಬರು ಚಿರಪರಿಚಿತ. ಈಗ ಆಲ್ರೆಡಿ 2026 ಬಂತು. ಆದರೂ ಒಬ್ರಿಗೊಬ್ರು ಪರಿಚಯ ಇಲ್ಲದಿರೋ ಥರದಲ್ಲಿ, ಮುಖನೇ ನೋಡ್ಕೊಳ್ದಿರೋ ಥರದಲ್ಲಿ ಬಿಗ್ ಬಾಸಲ್ಲಿ ಆಡ್ತಿದ್ದಾರೆ ಅಂತಂದರೆ ಇಬ್ಬರ ನಡುವೆ ತೀರಾ ವೈಯಕ್ತಿಕ ವಿಚಾರದಲ್ಲೂ ಕೂಡ ಗಲಾಟೆ ಆಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಇದನ್ನು ನೋಡಿ ಬಿಗ್ ಬಾಸೇ ಶಾಕ್ ಆಗಿದೆ. ಬಿಗ್ ಬಾಸೇ ಎಲ್ರಿಗೂ ಶಾಕ್ ಕೊಡಬೇಕು ಅಂತ ಕರ್ಕೊಂಡು ಬಂದರೆ ಸ್ಪರ್ಧಿಗಳೇ ಬಿಗ್ ಬಾಸಿಗೆ ಶಾಕ್ ಕೊಟ್ಟು ರಾಕ್ ಆಗಿಬಿಟ್ಟಿದ್ದಾರೆ. ಮುಂದೆ ಈ ಜೋಡಿ ಯಾವ ರೀತಿಯಾಗಿ ಜಗಳ ಮಾಡ್ಕೊಳ್ತಾರೆ, ಇನ್ನೂ ಏನೇನು ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.